ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ರೆಸ್ಪರ್ಗೆ. ಇಟ್ಸ್ ಮೀ ಗಿರಿ. ಅಂಡ್ ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಇರುವ ITC ವಿಡ್ಸರಲ್ಲಿ ಇದ್ದೀವಿ. ಇಲ್ಲಿ ನಡೀತಾ ಇರ್ತೇವೆ ನೋಡಿದ್ರೆ, ಇವಾಗ ನಿನ್ನೆ ಅಷ್ಟೇ TVS ಅವರ ಒಂದು ಹೊಸ ಬ್ಯಾಟ್ರಿ ಪ್ಯಾಕಲ್ಲಿ ಒಂದು TVS iQube ಲಾಂಚ್ ಮಾಡಿದ್ದಾರೆ. ಅದು ಬಂದು 2.2 kWh ಬ್ಯಾಟ್ರಿ ಪ್ಯಾಕ್. ಬಟ್ ಇವಾಗ ಈ ITC ವಿಡ್ಸರಲ್ಲಿ ಅವರ ಎಂಟೈರ್ ರೇಂಜ್ ಆಫ್ iQube ಪ್ರಾಡಕ್ಟ್ನ ಬಂದು ಇಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಇದರಲ್ಲಿ ನೋಡಿದ್ರೆ ನೀವು ಈ ಕಡೆ ನೋಡ್ತಾ ಇರೋದು ಬಂದು ಒಂದು ಬೇಸ್ ವೇರಿಯಂಟ್, ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಒಂದು ST ವೇರಿಯಂಟ್. ಸೊ ಇದೊಂದು 2.2 kWh ಬ್ಯಾಟ್ರಿ ಪ್ಯಾಕ್ ಇರೋದು. ಅದೇ ಥರ ಇಲ್ಲಿ ನೀವು ನೋಡ್ತಾ ಇರೋ ಟಾಪ್ ವೇರಿಯಂಟ್ ಇದು ಬಂದು 5.1 kWh ಬ್ಯಾಟ್ರಿ ಪ್ಯಾಕ್ ಇದರಲ್ಲಿದೆ. ಇದರಲ್ಲಿ ಒಂದು ಮಿಡ್ ವೇರಿಯಂಟ್ ಇದೆ, ಅದು ನಿಮಗೆ ಬರೀ ST ಸ್ಪೋರ್ಟ್ ಟೆಕ್ ವೇರಿಯಂಟ್ ಮತ್ತು ಸ್ಪೋರ್ಟ್ ವೇರಿಯಂಟಲ್ಲಿ ಮಾತ್ರ ಸಿಗುತ್ತೆ. ಅದು ಬಂದ್ಬಿಟ್ಟು 3.4 kWh ಬ್ಯಾಟ್ರಿ ಪ್ಯಾಕ್. ಸೊ ಇದರ ಮೇನ್ ಎಲೆಕ್ಟ್ರಿಕ್ ಗಾಡಿ ಅನ್ನೋದಕ್ಕೆ ಇದರ ಚಾರ್ಜಿಂಗ್ ಸ್ಪೆಸಿಫಿಕೇಶನ್ ಬಗ್ಗೆ ನಾನು ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಇದರಲ್ಲಿರೋ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಡಿಸೈನ್ ವೈಸ್ ನೀವು ನೋಡಿದ್ರೆ ಎಲ್ಲ ಸೇಮ್ iQube ಏನು ಡಿಸೈನ್ ಇತ್ತು ಸೇಮ್ ಡಿಸೈನ್ ನಿಮ್ಗೆ ಕೊಟ್ಟಿದ್ದಾರೆ. ಫೀಚರ್ ವೈಸ್ ಆ್ಯಂಡ್ ಚಾರ್ಜಿಂಗ್ ವೈಸ್ ನಿಮ್ಗೆ ಡಿಫ್ರೆನ್ಸ್ ಇರುತ್ತೆ. ಸೊ ಎಲ್ಲ ವೇರಿಯಂಟ್ಸಲ್ಲೂ ನಿಮಗೆ 950 ವಾಟ್ ಚಾರ್ಜರೇ ನಿಮ್ಗೆ ಇರೋದು. ಚಾರ್ಜಿಂಗ್ ಟೈಮ್ ಬಗ್ಗೆ ಹೇಳಬೇಕಾದ್ರೆ 2.2 kWh ಬಂದು ನಿಮಗೆ ಕಡಿಮೆ ಬ್ಯಾಟ್ರಿ ಪ್ಯಾಕ್ ಅನ್ನೋದಕ್ಕೆ ನಿಮಗೆ ವಿತಿನ್ 2 ಅವರ್ಸಲ್ಲಿ ಅದು 0 to 80% ಚಾರ್ಜ್ ಆಗುತ್ತೆ. ಅದೇ S ವೇರಿಯಂಟ್ ಇಲ್ಲ ಈ ಟಾಪ್ ಎಂಡ್ ಆಗಿರುವ ST ವೇರಿಯಂಟ್ ಬಂದು ನಿಮ್ಗೆ ಚಾರ್ಜ್ ಟೈಮ್ ನೋಡಿದ್ರೆ S ವೇರಿಯಂಟ್ 3.4 kWh ಬ್ಯಾಟ್ರಿ ಪ್ಯಾಕ್ ಇರೋದು ಬಂದು ನಿಮಗೆ ನಿಯರ್ಲಿ 2.8 ಅರೌಂಡ್ 3 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ. ಟಾಪ್ ವೇರಿಯಂಟ್ ಇದು 5.1 kWh ಬ್ಯಾಟ್ರಿ ಪ್ಯಾಕ್ ಬಂದು ನಿಮಗೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 4.5 ಅದೇ 4.5 ಗಂಟೆಯಲ್ಲಿ ನಿಮಗೆ ಚಾರ್ಜ್ ಆಗುತ್ತೆ. ದಟ್ಸ್ ಅಪ್ರಾಕ್ಸಿಮೇಟ್ ಚಾರ್ಜ್ ಟೈಮ್ 0 to 80. ಅದೇ ಥರ ರೇಂಜ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಇವಾಗ ಬಂದ್ಬಿಟ್ಟು ಅವರು ಈ ಬೇಸ್ ವೇರಿಯಂಟ್ನ ರೇಂಜ್ ಬಂದ್ಬಿಟ್ಟು ಕ್ಲೇಮ್ ಮಾಡಿಲ್ಲ ಇನ್ನು. ಬಟ್ ಟಾಪ್ ವೇರಿಯಂಟ್ ಆಗಿರೋ ಒಂದು 3.4 kWh ಮತ್ತು 5.1 kWh ರೇಂಜ್ ನೋಡಿದ್ರೆ ನಿಮಗೆ 3.4 kWh ಬಂದ್ಬಿಟ್ಟು 100 km per ಚಾರ್ಜ್ ನಿಮ್ಗೆ ಸಿಗ್ತಾ ಇದೆ. ಅದು ಬಂದ್ಬಿಟ್ಟು ಐಡಿಯಲ್ ಡ್ರೈವಿಂಗ್ ಕಂಡೀಷನ್ಗೆ. ಸೊ ಎನಿವೇ ರೇಂಜ್ ಬಂದ್ಬಿಟ್ಟು ನಾವು ಹೆಂಗೆ ಓಡಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಥರ ನಿಮಗೆ 5.1 kWh ಬ್ಯಾಟ್ರಿ ಬಂದು ನಿಮಗೆ ರೇಂಜ್ ನೋಡಿದ್ರೆ 150 km per ಚಾರ್ಜ್ ಅಟ್ ದ ರೇಂಜ್. ನೆಕ್ಸ್ಟ್ ಫೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಬೇಸ್ ವೇರಿಯಂಟಲ್ಲಿ ಲಾಟ್ ಆಫ್ ಫೀಚರ್ಸ್ ಏನಿಲ್ಲ. ಟೆಕ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ಬರುತ್ತೆ. ಬಟ್ ಕನೆಕ್ಟೆಡ್ ಫೀಚರ್ಸ್ ಆಗಲಿ ಇಲ್ಲ ವಾಯ್ಸ್ ಕಮೆಂಟ್ ಆ ಥರ ಯಾವುದೇ ಥರ ಒಂದು ಫೀಚರ್ ಇದರಲ್ಲಿಲ್ಲ. ಬಟ್ ನೀವು ಟಾಪ್ ವೇರಿಯಂಟ್ ಮತ್ತು 3.4 kWh ಬೇರೆ ಸೆಕೆಂಡ್ ಬೇಸ್ ವೇರಿಯಂಟ್ ನೀವು ನೋಡಿದ್ರೆ ಅದರಲ್ಲಿ ನಿಮಗೆ ಡಾಕ್ಯುಮೆಂಟ್ ಸ್ಟೋರೇಜ್ ಇದೆ. ಅದೇ ಥರ ನಿಮಗೆ ವಾಯ್ಸ್ ಕಮೆಂಟ್ಸ್ ಆಕ್ಟಿವೇಟ್ ಮಾಡ್ಬೋದು. ಇನ್ನು 5.1 kWh ಬ್ಯಾಟ್ರಿ ಪ್ಯಾಕ್ ಇರೋ ಈ iQube ನೀವು ತೊಗೊಂಡ್ರೆ ನಿಮಗೆ ಬಂದ್ಬಿಟ್ಟು 118+ ಕನೆಕ್ಟೆಡ್ ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ಸಿಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ಒಂದು ನಿಮಗೆ ಒಂದು ಪ್ರೈಸ್ ರೇಂಜ್ ಬಗ್ಗೆ ಹೇಳ್ಬೇಕಾದ್ರೆ ನೀವು ಇಲ್ಲೇ ನೋಡ್ಬೋದು. ಪ್ರೈಸು ಸ್ಟಾರ್ಟಿಂಗ್ ಫ್ರಮ್ 94,999 ಎಕ್ಸ್ ಶೋರೂಮ್ ಪ್ರೈಸ್ ಫಾರ್ ಬೇಸ್ ವೇರಿಯಂಟ್. ಅದು ಬಂದ್ಬಿಟ್ಟು ಒಂದು 2.2 kWh. ಸೊ ಮಿಡ್ ವೇರಿಯಂಟ್ ನೋಡಿದ್ರೆ ನಿಮಗೆ 1.46 ಅದು ಎಕ್ಸ್ ಶೋರೂಮ್ ಪ್ರೈಸೇ. ಅದು ಬಂದ್ಬಿಟ್ಟು 3.4 kWh ಬ್ಯಾಟ್ರಿದು S and ST ವೇರಿಯಂಟ್ ಇದು. ಸೊ ಇಲ್ಲಿ ನೀವು ಮೇಯ್ನಾಗಿ ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಟಾಪ್ ವೇರಿಯಂಟ್ 5.1 kWh ಬ್ಯಾಟ್ರಿ ಪ್ಯಾಕ್ದು. ದ ಪ್ರೈಸ್ ಇಸ್ 1,85,000 ಅಪ್ರಾಕ್ಸಿಮೇಟ್ ಇದು ಕೊಟ್ಟಿದ್ದಾರೆ. ಅದು ಎಕ್ಸ್ ಶೋರೂಮ್. ಬಟ್ ನೀವು ಅಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಇಂಟ್ರಡಕ್ಟರಿ ಪ್ರೈಸ್. ಈ ತಿಂಗಳು 30ನೇ ತಾರೀಕು ಒಳಗಡೆ ಯಾರು ಬುಕ್ ಮಾಡ್ತಾರೋ ಅವ್ರಿಗೆ ಮಾತ್ರ ಈ ಪ್ರೈಸ್ ರೇಂಜ್ ಸಿಗುತ್ತೆ. ಬಟ್ ಆಫ್ಟರ್ 30th ಇದರ ಪ್ರೈಸ್ ಬಂದ್ಬಿಟ್ಟು ಖಂಡಿತ ಸ್ವಲ್ಪ ಹೈಕ್ ಆಗೋ ಚಾನ್ಸಸ್ ಇದೆ. ಕಲರ್ ಆಪ್ಷನ್ಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಇವಾಗ ಈ ವೇರಿಯಂಟ್ಸ್ಗಳ ಜೊತೆಗೆ ನಿಮ್ಗೆ ಒಂದು 5 to 6 ಕಲರ್ ಆಪ್ಷನ್ಸ್ ಅಡಿಷನಲ್ ಆಗಿ ಕೊಟ್ಟಿದ್ದಾರೆ. ಬಟ್ ಪ್ರೀವಿಯಸ್ ಆಗಿ ಸ್ವಲ್ಪ ಕಲರ್ ಆಪ್ಷನ್ ಇದೆ. ಕ್ಯುಮ್ಯುಲೇಟಿವ್ ಆಗಿ ನೋಡಿದ್ರೆ ನಿಮಗೆ 11 ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ ವಿತ್ ಅರೌಂಡ್ 4 ವೇರಿಯಂಟ್. ಸೊ TVS iQube ಸ್ಪೋರ್ಟ್ ಇದೆ. TVS iQube ಸ್ಪೋರ್ಟಲ್ಲೇ ಬಂದ್ಬಿಟ್ಟು ನಿಮಗೆ 3.4 kWh ಬ್ಯಾಟ್ರಿ ಪ್ಯಾಕ್ ಇರೋದು. ಅದೇ ಥರ ನಿಮಗೆ 5.1 kWh ಅದು STನೇ. ಸೊ ಈ ಥರ ನಿಮಗೆ ಹಲವಾರು ವೇರಿಯಂಟ್ಸ್ ಇದೆ. ನಿಮ್ಮ ಡೈಲಿ ಯೂಸೇಜ್ ಪ್ರಕಾರ ನಿಮಗೆ ಯಾವ ರೇಂಜ್ ಸೂಟಬಲ್ ಆಗುತ್ತೋ ಆ ಪ್ರಕಾರ ನೀವು ನಿಮಗೆ ಬೇಕಾಗಿರೋ ವೇರಿಯಂಟ್ನ ನೀವು ಚೂಸ್ ಮಾಡ್ಕೋಬೋದು. ಎಸ್ಪೆಷಲ್ ಆಗಿ ಇವತ್ತು ಒಂದು Q&A ಸೆಕ್ಷನಲ್ಲಿ ನಾವು TVS ಮೋಟರ್ಸ್ ಅವ್ರ ಹತ್ರ ಈ ಚಾರ್ಜಿಂಗ್ ಸ್ಟೇಷನ್ಸ್ ಬಗ್ಗೆ ಕೇಳಿದ್ವಿ. ಸೊ ಅದಕ್ಕೆ ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಯೂಸೇಜ್ ಪ್ರಕಾರ ಒಂದು 100 km ಇದೆ, ಇನ್ನೊಂದು 150 km ಇದೆ. ಸೊ ನಿಮಗೆ ಫ್ರೀಕ್ವೆಂಟ್ ಚಾರ್ಜಿಂಗ್ ಬೇಕಾಗಿರಲ್ಲ. ಸೊ ಜೊತೆಗೆ ನಿಮಗೊಂದು ಪೋರ್ಟಬಲ್ ಚಾರ್ಜರು ಕೊಟ್ಟಿದ್ದಾರೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಹೋಮ್ ಚಾರ್ಜರ್ನ ಯೂಸ್ ಮಾಡ್ಕೋಬೋದು. ಸೊ ಫ್ರೀಕ್ವೆಂಟ್ ಚಾರ್ಜಿಂಗ್ ಬೇಡದೇ ಇರೋ ಕಾರಣಕ್ಕೆ ಇವಾಗ ನಾವು ಅದ್ರ ಬಗ್ಗೆ ಏನೂ ಫೋಕಸ್ ಮಾಡ್ತಾ ಇಲ್ಲ. ಬಟ್ ನಿಯರ್ ಫ್ಯೂಚರ್ ಅದಕ್ಕೆ ಬೇಕಾಗಿರೋ ಒಂದು ಡಿಮ್ಯಾಂಡ್ ಇದ್ದರೆ ಖಂಡಿತ ನಾವು ಅದನ್ನು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ನಾನು ಡಿಸೈನ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೇಮ್ iQube ಏನಿದೆಯೋ ಅದೇ ಕೊಟ್ಟಿದ್ದಾರೆ. 100 seat ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಬೇಸ್ ವೇರಿಯಂಟಲ್ಲಿ 30 ಲೀಟರ್ಸ್ ಇದೆ. ಟಾಪ್ ವೇರಿಯಂಟಲ್ಲಿ ಬಂದ್ಬಿಟ್ಟು 32 ಲೀಟರ್ಸ್ ಆಫ್ ಸ್ಟೋರೇಜ್ ಸ್ಪೇಸ್ ಬಂದು ನಿಮ್ಗೆ ಕೊಟ್ಟಿದ್ದಾರೆ. ಲೆಗ್ ರೂಮ್ ಆ್ಯಸ್ ಯೂಶುವಲ್ ನೀವೊಂದು ಸಿಲಿಂಡರ್ನ ಬಂದ್ಬಿಟ್ಟು ವರ್ಟಿಕಲ್ ಆಗಿ ಇಕ್ಕಿ ನೀವು ಕ್ಯಾರಿ ಮಾಡ್ಬೋದು. ಆಲ್ ಇನ್ ಒನ್ ಕೀ ಹೋಲ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ಅದೇ ಥರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಬೇಸ್ ವೇರಿಯಂಟಲ್ಲಿ ನಿಮ್ಗೆ ಬರೀ 5 inch ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಬಟ್ ST ವೇರಿಯಂಟ್ನ 3.4 kWh ಬ್ಯಾಟ್ರಿ ಪ್ಯಾಕ್ ಮತ್ತು 5.1 kWh ಬ್ಯಾಟ್ರಿ ಪ್ಯಾಕಲ್ಲಿ ಬಂದು ನಿಮಗೆ 7 inch ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಸೊ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಅದೇ ಥರ ನಿಮಗೆ ರಿವರ್ಸ್ ಗೇರು ಇದೆ. ಇದರಲ್ಲಿ ಒಂದೇ ಒಂದು
ಹೈಕ್ ಏನಂತ ನೋಡಿದ್ರೆ ಇಫ್ ಇನ್ ಕೇಸ್ ನಿಮ್ಗೆ ಸಪ್ರೇಟಾಗಿ ಒಂದು ಇಗ್ನಿಷನ್ ಬಟನ್ ಕೊಟ್ಟಿಲ್ಲ, ನೀವು ಅದು ಸ್ಟಾರ್ಟ್ ಮಾಡಬೇಕಾದ್ರೆ ಯೂಶಲ್ ಆಗಿ ಬ್ರೇಕ್ ಇಟ್ಕೊಂಡು ಮೋಡ್ ಬಟನ್ ಏನಿದೆ ಅದು ನೀವು ಒತ್ತಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಮೋಡ್ ಬಂದು ನೀವು ನೋಡಿದ್ರೆ ಇಕ್ವನ್ ಪವರ್ 2 ಇದೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ನೋಡ್ಕೋಬಹುದು. ಟಾಪ್ ಸ್ಪೀಡ್ ಅಂತ ನೋಡಿದ್ರೆ ಒಂದರಲ್ಲಿ ಬಂದ್ಬಿಟ್ಟು 78 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್, ಇನ್ನೊಂದರಲ್ಲಿ ಬಂದ್ಬಿಟ್ಟು 93 ಕಿಲೋಮೀಟರ್ಸ್ ಪರ್ ಅವರ್ ಬಂದ್ಬಿಟ್ಟು ಟಾಪ್ ಸ್ಪೀಡ್ ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ ರೇಂಜಲ್ಲಿ ಇವರು ಇಂಟ್ರೊಡ್ಯೂಸ್ ಮಾಡಿರುವ ಈ ಹೊಸ ವೇರಿಯಂಟ್ಸ್ ಬಗ್ಗೆ ಪ್ಲಸ್ ಇದರಲ್ಲಿ ನಿಮ್ಗೆ ಕೊಟ್ಟಿರುವ ಹಲವಾರು ಬ್ಯಾಟ್ರಿ ಪ್ಯಾಕ್ ಅಂಡ್ ರೇಂಜ್ ವೇರಿಯಂಟ್ಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಮರಿದೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮಿ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೈವ್ ಸ್ಪಾರ್ಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ರೈಡ್ ಸೇಫ್.